ಅಲ್ಲ ರೀ, ಮನೇಲಿ ತಿಂದು ತಿಂದು ಬೇಜಾರಾಗಿತ್ತು ಅಂತ ಆಚೆ ತಿನ್ನಕ್ಕೆ ಹೋಗಿದ್ವಿ. ನನಗೆ ಅಲ್ಲಿ ಜನ ಜಾಸ್ತಿ ಇತ್ರ ತಿನ್ನೋಕ್ಕೆ ಮನಸ್ಸಾಗಲಿಲ್ಲ. ಪಾರ್ಸಲ್ ತಗೊಂಬರೋಣ ಅಂತ ಅಂದ್ಕೊಂಡ್ವಿ. ಚಿಕನ್ನು ಫಿಶ್ಶು ಎಲ್ಲ ಇತ್ತು. ನಾನು ಬಾರ್ಬಿಕ್ಯೂ ಚಿಕನ್ ಇತ್ತು, ಆರ್ಡ್ರ್ ಮಾಡಿದೆ. ನೋಡಪ್ಪ, ಖಾರ ಎಲ್ಲ ಕಮ್ಮಿ ಹಾಕು, ಚೆನ್ನಾಗಿ ಮಾಡಿಕೊಡು ಅಂತ ಹೇಳಿದೆ. ಅವನು ಓಕೆ ಮೇಡಮ್ ಅಂದ. ನಾನು ಸರಿ ಬಿಡು ಮಾಡಿಕೊಡ್ತಾನೆ ಅಂತ ಸುಮ್ಮನಾದೆ. ಮಾಡಿಕೊಟ್ಟ, ತಗೊಂಡು ಮನೆ ಬಂದ್ವಿ. ನಾನು ಭಾಳ ದಿನ ಆಯಿತು ಹೊರಗೆ ತಿನ್ನೋಣ ಅಂತ ಹೇಳಿ ಗಡ ತಕ್ಕಂಡು ತಿಂತಾ ಇದ್ದೀನಿ. ಅದೆಷ್ಟು ಖಾರ ಹಾಕ್ಬಿಟ್ಟವನಿ ಅಂದರೆ ಮೂಗಲ್ಲಿ ಕಣ್ಣಲ್ಲಿ ಎಲ್ಲ ನೀರು ಇಳಿತಾ ಇದೆ ಅಲ್ರಿ, ಅಷ್ಟು ಖಾರ ಹಾಕ್ಬಿಟ್ಟವನಿ. ಆಮೇಲೆ ಸಿಟ್ಟತ್ಬಿಟ್ಟು ನಡ್ರಿ ಕರ್ಕೊಂಡೋಗ್ರಿ ಉಗಿಬೇಕು ಅವನ್ನ ಅಂತಂದು ಹೇಳಿ ಹೋದೆ. ಏನು ನೀನು ಇಷ್ಟೊಂದು ಖಾರ ಹಾಕಿದೀಯ, ನೀನು ಮಾನ ಮರೆದಿಲ್ವ, ಹೇಳಿಲ್ವ ನಿನಗೆ ಖಾರ ಕಮ್ಮಿ ಹಾಕಯ್ಯ ಅಂತ? ಇಷ್ಟೊಂದು ಖಾರ ಸುರಿದಿದೆಯಲ್ಲ, ಇರಬರ ಖಾರ ಎಲ್ಲ ನಂದಕ್ಕೆ ಯಾಕೆ ಕೊಟ್ಟಿದ್ಯಾ, ಏನು ಕತೆ ಅಂದೆ ನಾನು. ಅದಕ್ಕೆ ವಾಟ್ ಮೇಡಮ್ ಹಿಂದಿನೇ ಬೋಲು ಅಂತಾನೆ. ನಾಯಿ ನನ್ನ ಮಗ ಮೊದಲೇ ಹೇಳಿದ್ರೆ ಹಿಂದಿಯಾಗಿ ಹೇಳ್ತಿರ್ಲಿಲ್ವ? ಆವಾಗ ಈಗ ಹೋದಾಗೆಲ್ಲ ಒಂದು ಅಡುಗೆ ಖಾರ ಸುರಿದವನಿ ತಿನ್ನಕ್ಕೆ ಬರ್ತಾ ಇಲ್ಲ, ಈಗ ಹಿಂದಿಮೇ ಬೋಲು ಅಂತೆ. ನಾಯಿ ನನ್ನ ಮಕ್ಕಳ ಎಲ್ಲಿಂದ ಬಂದು ಅಕ್ಕಸ್ಕೊಂತೀರಲ್ಲ.